ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ದಿನನಿತ್ಯದ ಅಥವಾ ದಿವಸ ವ್ಯವಹಾರವೆಂಬ 4ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಗುರುಕುಲ ವಾಸವನ್ನು ಮುಗಿಸಿ ಬಂದಂತಹ ಶ್ರೀರಾಮನು ತದನಂತರ ತಂದೆಯ ಹಾಗೂ ಗುರುಗಳ ಅಪ್ಪಣೆಯನ್ನು ಪಡೆದು ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಚತುರ್ಸಾಗರ ಪರ್ಯಂತವಾದಂತಹ ಸಮಸ್ತ ಭೂಮಂಡಲದಲ್ಲಿ ಆತ ಯಾತ್ರೆ ಮಾಡಿ ಹಿಂದಿರುಗಿ ಬಂದಿದ್ದಾನೆ. ವಾಲ್ಮೀಕಿ ಮಹರ್ಷಿಗಳು ಈ ಕಥಾಭಾಗವನ್ನು ಶಿಷ್ಯನಾದ ಭರದ್ವಾಜನಿಗೆ ಹೇಳುತ್ತಿರುವರು. ನಗರ ವಾಸಿಗಳೆಲ್ಲರೂ ಹೀಗೆ ತೀರ್ಥಯಾತ್ರೆಯಿಂದ ಹಿಂದಿರುಗಿ ಬಂದ ರಾಮನನ್ನು ಕಂಡು ಪುಷ್ಪಾಂಜಲಿಗಳನ್ನು ಎರಚುತ್ತಿರಲು, ಹೂವುಗಳನ್ನು ಆತನ ಮೇಲೆ ಸುರಿಮಳೆಗರೆಯುತ್ತಿರಲು, ಜಯಂತನು ಸ್ವರ್ಗವನ್ನು ಪ್ರವೇಶಿಸುವಂತೆ ಶ್ರೀರಾಮನು ಅರಮನೆಯನ್ನು ಪ್ರವೇಶಿಸಿದನು. ಹೀಗೆ ತನ್ನ ಪ್ರಥಮ ತೀರ್ಥಯಾತ್ರೆಯಿಂದ ಬಂದ ಶ್ರೀರಾಮನು ತಂದೆ ತಾಯಂದಿರಿಗೂ, ವಸಿಷ್ಠರಿಗೂ, ಬಾಂಧವರಿಗೂ, ಬ್ರಾಹ್ಮಣರಿಗೂ, ಕುಲವೃದ್ಧರಿಗೂ ನಮಸ್ಕಾರ ಮಾಡಿದನು. ಸ್ನೇಹಿತರು, ಸೋದರ ವರ್ಗದವರು, ತಂದೆ ತಾಯಂದಿರು, ದ್ವಿಜಗಣಗಳು ಪದೇ ಪದೇ ಆಲಿಂಗನಾದಿಗಳಿಂದ ರಾಘವನನ್ನು ಗೌರವಿಸುತ್ತಿದ್ದರು. ಅಷ್ಟಾದರೂ ಆತನು ಆಯಾಸ ಪಡಲಿಲ್ಲ. ಶ್ರೀರಾಮನ ಅರಮನೆಯಲ್ಲಿ ಎಲ್ಲರೂ ಮೃದುವಾಗಿ ಕೊಳಲು ಊದುತ್ತಿರುವರೋ ಎಂಬಂತೆ ಮಧುರವಾಗಿ ಪರಸ್ಪರ ಪ್ರಿಯವಾಕ್ಕುಗಳನ್ನು ಆಡುತ್ತಾ ಸಂಭ್ರಮದಿಂದ ತಿರುಗುತ್ತಿದ್ದರು. ಶ್ರೀರಾಮನು ಸುಖವಾಗಿ ಹಿಂತಿರುಗಿ ಬಂದನೆಂದು ಆಗಮನೋತ್ಸವವು 8 ದಿನಗಳು ನಡೆಯಿತು. ಆ 8 ದಿನವೂ ಜನರು ಸುಖ ಪಾನಾದಿಗಳಿಂದ ಮತ್ತರಾಗಿ ಕಲಕಲ ಕೋಲಾಹಲಗಳನ್ನು ಮಾಡುತ್ತಾ ಆನಂದಭರಿತರಾಗಿದ್ದರು. ಅಲ್ಲಿಂದ ಮುಂದೆ ರಾಘವನು ಅರಮನೆಯಲ್ಲಿ ಆಯಾ ದೇಶ ಆಚಾರಗಳ ವೈವಿಧ್ಯಗಳನ್ನು ಆಗಾಗ ವರ್ಣಿಸುತ್ತಾ, ಅಂದರೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ತಾನು ಕಂಡಂತಹ ಭಿನ್ನ ಭಿನ್ನ ದೇಶಗಳ ಆಚಾರಗಳ ವೈವಿಧ್ಯಗಳನ್ನು ಆಗಾಗ ವರ್ಣಿಸುತ್ತಾ ಸುಖವಾಗಿದ್ದನು. ಶ್ರೀರಾಮನು ಬೆಳಗಾಗೆದ್ದು ಸಂಧ್ಯಾ ಕಾರ್ಯಗಳನ್ನು ನಿರ್ವಹಿಸಿ ರಾಜಸಭೆಯಲ್ಲಿದ್ದ ಇಂದ್ರ ಸಮನಾದ ತಂದೆಯ ದರ್ಶನವನ್ನು ಮಾಡಿದನು. ಅಲ್ಲಿ ವಸಿಷ್ಠಾದಿ ಜ್ಞಾನಿಗಳು ಹೇಳುವ ವಿಚಿತ್ರ ಕಥೆಗಳನ್ನು ಕೇಳುತ್ತಾ ಅರ್ಧ ದಿನವೆಲ್ಲ ಅಲ್ಲಿಯೇ ಇದ್ದನು. ತಂದೆಯ ಅಪ್ಪಣೆಯನ್ನು ಪಡೆದು ಮತ್ತಾದ ಸೇನೆಯನ್ನು ತೆಗೆದುಕೊಂಡು, ಅಂದರೆ ಮದ ತುಂಬಿದ ಸೇನೆಯನ್ನು ತೆಗೆದುಕೊಂಡು ವರಾಹ, ಮಹಿಷ ಮೊದಲಾದವು ತುಂಬಿರುವ ಅರಣ್ಯಕ್ಕೆ ಬೇಟೆಗೆ ಹೋಗುತ್ತಾನೆ. ಬೇಟೆಯಿಂದ ಬಂದು ಸ್ನಾನಾಹ್ನಿಕಗಳನ್ನು ಕ್ರಮವಾಗಿ ಮಾಡಿ ಮಿತ್ರ ಬಾಂಧವ ಸಹಿತ ಭೋಜನವನ್ನು ನೆರವೇರಿಸಿ ಸ್ನೇಹಿತರೊಡನೆ ಸುಖವಾಗಿ ರಾತ್ರಿಯನ್ನು ಕಳೆಯುತ್ತಾನೆ. ನೆನಪಿರಲಿ, ಮಾನವ ಅವತಾರದಲ್ಲಿ ಶ್ರೀರಾಮನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು. ಆದ್ದರಿಂದ ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದ ರೀತಿಯಲ್ಲಿ ಆತನು ಗುರು ಹಿರಿಯರ ಕಥೆಗಳನ್ನು ಕೇಳುತ್ತಾ, ಹಾಗೆಯೇ ಅರಣ್ಯಕ್ಕೆ ಹೋಗಿ ಬೇಟೆಗಳನ್ನು ಆಡುತ್ತಾ, ಮೃಗಗಳ ಬೇಟೆಯಾಡುತ್ತಾ ನಂತರ ಅರಮನೆಗೆ ಹಿಂತಿರುಗಿ ಬರುತ್ತಿರುವನು. ಶ್ರೀರಾಮನು ಸಾಮಾನ್ಯವಾಗಿ ದಿನದಿನವೂ ಹೀಗೆಯೇ ಮಾಡುತ್ತಾ ತೀರ್ಥಯಾತ್ರೆಯಿಂದ ಬಂದ ಮೇಲೆ ತನ್ನ ಸೋದರರಾದ ಭರತ, ಲಕ್ಷ್ಮಣ, ಶತ್ರುಘ್ನರೊಡನೆ ಸುಖವಾಗಿದ್ದನು. ಎಲೈ ಅನಘನಾದ ಭರದ್ವಾಜನ ರಾಜವ್ಯವಹಾರದಿಂದ ಮನೋಹರವಾಗಿ ಸಜ್ಜನರಿಗೆ ಚಂದ್ರಿಕೆಯಂತೆ ಆಹ್ಲಾದಕರವಾಗಿ ಪ್ರಶಸ್ತವಾದ ಅಮೃತ ರಸದಂತೆ ಸುಂದರವಾಗಿಸುವ ವ್ಯಾಪಾರಗಳಿಂದ, ಅಂದರೆ ಭರದ್ವಾಜನನ್ನು ಕುರಿತು ಹೇಳುತ್ತಿರುವುದು, ಇಂತಹ ಸಜ್ಜನರಿಗೆ ಚಂದ್ರಿಕೆಯಂತೆ ಆಹ್ಲಾದಕರವಾಗಿ ಪ್ರಶಸ್ತವಾದ ಅಮೃತ ರಸದಂತೆ ಸುಂದರವಾಗಿರುವ ವ್ಯಾಪಾರಗಳಿಂದ ಶ್ರೀರಾಮನು ಆ ದಿನಗಳನ್ನು ಕಳೆದನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ದಿವಸ ವ್ಯವಹಾರ, ದಿನನಿತ್ಯದ ವ್ಯವಹಾರ ನಿರೂಪಣವೆಂಬ 4ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.